ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್ ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmagga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮಿಡಲ್ ಕ್ಲಾಸ್ ಜನರಿಗೆ ದೊಡ್ಡ ರಿಲೀಫ್ ಕೊಡೋಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇನ್ಕಮ್ ಟ್ಯಾಕ್ಸ್ ಕಟ್ ಬಳಿಕ GST ಅಥವಾ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಕೂಡ ಕಮ್ಮಿ ಮಾಡೋಕೆ ಪ್ಲಾನ್ ಮಾಡಲಾಗ್ತಾ ಇದೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇವೆ. 12% GST ಸ್ಲ್ಯಾಬ್ ಅನ್ನ ಸಂಪೂರ್ಣವಾಗಿ ತೆಗೆದು ಹಾಕಬಹುದು ಅಥವಾ 12% GST ಅಡಿಯಲ್ಲಿ ಬರುವ ಅನೇಕ ಸರಕುಗಳನ್ನ 5%ಗೆ ಮೂವ್ ಮಾಡಬಹುದು ಅಂತ ಹೇಳಲಾಗ್ತಿದೆ. ಇದರಿಂದ ಮಿಡಲ್ ಕ್ಲಾಸ್ ಮತ್ತು ಬಡವರು ಹೆಚ್ಚಾಗಿ ಬಳಸೋ ವಸ್ತುಗಳ ಬೆಲೆ ಕಮ್ಮಿಯಾಗೋ ನಿರೀಕ್ಷೆ ಇದೆ. ಸ್ಮಾಲ್ ಕೆಪಾಸಿಟಿ ವಾಷಿಂಗ್ ಮಷೀನ್, ಸೈಕಲ್, 1,000 ರೂಪಾಯಿ ಒಳಗಿನ ರೆಡಿಮೇಡ್ ಬಟ್ಟೆಗಳು, ಚಪ್ಪಲಿಗಳು, ಸ್ಟೇಷನರಿ ಐಟಮ್, ಸೆರಾಮಿಕ್ ಟೈಲ್, ಕೃಷಿ ಉಪಕರಣಗಳು, ಟೂತ್ ಪೇಸ್ಟ್, ಟೂತ್ ಪೌಡರ್, ಛತ್ರಿ, ಬಟ್ಟೆ ಹೊಲಿಯೋ ಮಷೀನ್, ಅಡುಗೆ ಪಾತ್ರೆ, ಐರನ್ ಬಾಕ್ಸ್, ಗೀಸರ್, ವಾಟರ್ ಫಿಲ್ಟರ್ಸ್, ವಾಟರ್ ಪ್ಯೂರಿಫೈಯರ್ಸ್, ನಾನ್ ಎಲೆಕ್ಟ್ರಿಕ್ ಟೈಪ್ಸ್, ಹೇರ್ ಆಯಿಲ್, ಹಾಲು, ತರಕಾರಿ ಇತ್ಯಾದಿಗಳು ಸ್ವಲ್ಪ ಕಮ್ಮಿ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಅಲ್ಲದೆ ಕೇಂದ್ರ ಈ ಬಾರಿ ಎಲ್ಲ ಬಿಸ್ನೆಸ್ಗಳಿಗೂ ಈಸಿ ಆಗೋ ಹಾಗೆ, ಎಲ್ಲರಿಗೂ ಅರ್ಥವಾಗೋ ಹಾಗೆ GST ಸಿಸ್ಟಮ್ನಲ್ಲೂ ಕೂಡ ದೊಡ್ಡ ಬದಲಾವಣೆಗಳಿಗೆ ಪ್ಲಾನ್ ಮಾಡ್ತಾ ಇದೆ ಅಂತ ಮಾಹಿತಿ. ಸದ್ಯದ ಲೆಕ್ಕಾಚಾರದ ಪ್ರಕಾರ ಈ ಹೊಸ GST ಹೆಜ್ಜೆಯಿಂದ ಸರ್ಕಾರಕ್ಕೆ 40ರಿಂದ 50 ಸಾವಿರ ಕೋಟಿ ರೂಪಾಯಿ ಆದಾಯ ಕಮ್ಮಿ ಆಗ್ಬೋದು. ಆದರೆ ಇದರ ಹಿಂದೆ ಸಾಕಷ್ಟು ಲೆಕ್ಕಾಚಾರ ಇದೆ. ಈ ವಸ್ತುಗಳ ಬೆಲೆ ಚೀಪ್ ಆದರೆ ಜನರು ಖರೀದಿಯನ್ನು ಜಾಸ್ತಿ ಮಾಡ್ತಾರೆ. ಕನ್ಸಂಪ್ಷನ್ ಇಲ್ಲ ಅಂತ ಕಂಪನಿಗಳು ಒದ್ದಾಡ್ತಾ ಇದ್ದಾರೆ, ಡಿಮಾಂಡೇ ಇಲ್ಲ ಮಾರ್ಕೆಟಲ್ಲಿ ಅಂತ. ಸೊ ಈಗ ಏನಾಗುತ್ತೆ, ಕನ್ಸಂಪ್ಷನ್ ಪಿಕಪ್ ಆಗ್ಬೋದು, ಡಿಮಾಂಡ್ ಜಾಸ್ತಿ ಆಗ್ಬೋದು, ಸೇಲ್ಸ್ ಮೇಲಕ್ಕೆ ಹೋಗ್ಬೋದು, ಹೆಚ್ಚೆಚ್ಚು ಬಿಸ್ನೆಸ್ ಆಗಬಹುದು. ಅದರ ಪರಿಣಾಮ ಕಾಲಕ್ರಮೇಣ ಸರ್ಕಾರಕ್ಕೆ ಕಮ್ಮಿ ಸ್ಲ್ಯಾಬ್ನಲ್ಲೇ ಜಾಸ್ತಿ ರೆವೆನ್ಯೂ ಕೂಡ ಕಲೆಕ್ಟ್ ಆಗಬಹುದು, ಟ್ಯಾಕ್ಸ್ ರೆವೆನ್ಯೂ. ಹೀಗಾಗಿ ಈ ಬದಲಾವಣೆಯನ್ನು ಲೆಕ್ಕಾಚಾರ ಇದೆ. ಇತ್ತೀಚೆಗಷ್ಟೇ ಈ ಕುರಿತು ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಹಿಂಟ್ ಕೂಡ ಕೊಟ್ಟಿದ್ರು. GST ಸಿಸ್ಟಮ್ ಅನ್ನ ಮತ್ತಷ್ಟು ಚೆನ್ನಾಗಿ ಮಾಡೋಕೆ ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾ ಇದೆ. ಸಾಮಾನ್ಯ ಜನರಿಗೆ ಸಹಾಯ ಆಗುವಂತೆ GST ಸಿಸ್ಟಮ್ನಲ್ಲಿ ಬದಲಾವಣೆ ತರೋ ಯೋಚನೆ ಇದೆ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಈ ಮಾಹಿತಿ ಹೊರಬಿದ್ದಿದೆ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಉತ್ಪಾದನಾ ವಲಯದಲ್ಲಿ ಉದ್ಯೋಗ ಸೃಷ್ಟಿಸೋಕೆ ದೊಡ್ಡ ಪ್ರಮಾಣದ ಹಣ ಮೀಸಲಿಟ್ಟಿದೆ. ಈ ನಿಟ್ಟಿನಲ್ಲಿ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ಗೆ ಕೇಂದ್ರ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿದೆ. ಬಜೆಟ್ ಅಲ್ಲಿ ಇದನ್ನು ಘೋಷಿಸಲಾಗಿತ್ತು. ಇದಕ್ಕಾಗಿ ಬರೋಬ್ಬರಿ 99,446 ಕೋಟಿ ರೂಪಾಯಿ ಹಣ ಕೊಡಲಾಗಿದೆ. ನಿಯರ್ಲಿ 1 lakh crore. RDI ರಿಸರ್ಚ್ ಡೆವಲಪ್ಮೆಂಟ್ ಆ್ಯಂಡ್ ಇನೋವೇಷನ್ ಸ್ಕೀಮ್ ಏನು ಲಾಂಚ್ ಮಾಡಲಾಗಿದೆ, ಇದರ ಬಗ್ಗೆ ವಿಶೇಷ ವರದಿಯಲ್ಲಿ ಮಾಹಿತಿಯನ್ನು ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ಅದರ ಬೆನ್ನಲ್ಲೇ ಅಗೇನ್ ಇದು ಕೂಡ 1 ಲಕ್ಷ ಕೋಟಿ ರೂಪಾಯಿ ಹೆಚ್ಚು ಕಮ್ಮಿ ಸ್ಕೀಮ್. ELI ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ವಿಶೇಷವಾಗಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಸೇರಿದ ಹಾಗೆ ಎಲ್ಲ ಸೆಕ್ಟರ್ಗಳಲ್ಲೂ ಉದ್ಯೋಗ ಅವಕಾಶಕ್ಕೆ ಜಾಸ್ತಿ ಒತ್ತು ಕೊಡೋಕೆ ಸ್ಕೀಮ್ ತರಲಾಗಿದೆ. ಇದರಲ್ಲಿ ಖಾಸಗಿ ಕಂಪನಿಗಳು ಉದ್ಯೋಗ ಸೃಷ್ಟಿ ಮಾಡಿದಾಗ ಸರ್ಕಾರದಿಂದಲೂ ಇನ್ಸೆಂಟಿವ್ ಕೊಡಲಾಗುತ್ತೆ. ಒಟ್ಟು 3.5 ಕೋಟಿ ತನಕ ಇದರಲ್ಲಿ ಎಕ್ಸ್ಟ್ರಾ ಜಾಬ್ ಕ್ರಿಯೇಟ್ ಮಾಡೋಕೆ ಲೆಕ್ಕಾಚಾರವನ್ನು ಇಟ್ಕೊಳ್ಳಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೆಸರನ್ನ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಮರುನಾಮಕರಣ ಮಾಡೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಕುರಿತು ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಬೆಟ್ಟದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕಿದೆ. ಇದೇ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯ ಹೆಸರನ್ನ ಕೂಡ ಬದಲಾಯಿಸೋಕೆ ಸ್ಥಳೀಯ ಶಾಸಕ ಸುಬ್ಬಾರೆಡ್ಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಕಡೆಗೂ ಈ ಪ್ರಸ್ತಾವನೆಗೆ ಅನುಮೋದನೆ ಕೂಡ ಸಿಕ್ಕಿದೆ. ಬಾಗೇಪಲ್ಲಿ ಹೆಸರನ್ನ ಭಾಗ್ಯನಗರ ಅಂತ ಬದಲಾಯಿಸೋಕೆ ಒಪ್ಪಿಗೆ ಕೊಡಲಾಗಿದೆ. ಇನ್ನು ಈ ಸಚಿವ ಸಂಪುಟ ಸಭೆಯಲ್ಲಿ ಹಲವು ಮಹತ್ವದ ನಿರ್ಧಾರಗಳನ್ನು ತಗೊಳ್ಳಲಾಗಿದೆ. ಪ್ರತಿ ಜಿಲ್ಲೆಯಲ್ಲಿ ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆ ನಿರ್ಮಾಣಕ್ಕೆ ತೀರ್ಮಾನ ಮಾಡಲಾಗಿದೆ. ಈ ಯೋಜನೆಗೆ 1,125 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ. UPSC ಪರೀಕ್ಷೆ ತರಬೇತಿ ನೀಡೋಕೆ 10 ಕೋಟಿ ರೂಪಾಯಿ ಖರ್ಚಲ್ಲಿ ಬೆಂಗಳೂರಲ್ಲಿ 2 ವಸತಿ ಶಾಲೆ, ಹೊಸ ತಾಲೂಕುಗಳಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ತೆರೆಯುವುದಕ್ಕೂ ಕೂಡ ನಿರ್ಧಾರ ಮಾಡಲಾಗಿದೆ. ಇನ್ನು ಎತ್ತಿನಹೊಳೆ ಯೋಜನೆಗೆ 23,351 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ. ಈ ಯೋಜನೆಯಿಂದ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ತುಮಕೂರು, ಹಾಸನ ಮತ್ತು ಕೋಲಾರ ಜಿಲ್ಲೆಗಳಿಗೆ ಕುಡಿಯೋ ನೀರು ಸಿಗುತ್ತೆ. ಮೊದಲು ಕುಡಿಯೋ ನೀರಿನ ಯೋಜನೆ ಮುಗಿಸೋಕೆ ತೀರ್ಮಾನ ಮಾಡಿದ್ದೀವಿ. 96% ಕೆಲಸ ಮುಗಿದಿದೆ. 2 ವರ್ಷಗಳಲ್ಲಿ ಈ ಯೋಜನೆ ಪೂರ್ಣಗೊಳಿಸ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇತ್ತ ಕೋಲಾರದ ಅಮಾನಿಕೆರೆ ಅಂತರ್ಗಂಗಾ ಬೆಟ್ಟ ಅಭಿವೃದ್ಧಿಗೆ 79 ಕೋಟಿ ರೂಪಾಯಿ, ಗಂಟ್ಲಾ ಮಲ್ಲಮ್ಮ ಜಲಾಶಯ ನಿರ್ಮಾಣಕ್ಕೆ 189 ಕೋಟಿ ರೂಪಾಯಿ ಮತ್ತು ನಂದಿ ಗಿರಿಧಾಮ ಅಭಿವೃದ್ಧಿಗೆ 50 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಇನ್ನು ಅಕ್ರಮ ಗಣಿಗಾರಿಕೆ ಕೇಸ್ಗಳ ತನಿಖೆ ಸಂಬಂಧ ಕಾನೂನು ಮಂತ್ರಿ HK ಪಾಟೀಲ್ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿಯನ್ನು ರಚಿಸಲಾಗಿದೆ.
ಇನ್ನು ಬೆಂಗಳೂರು ಸೇರಿ ದಕ್ಷಿಣ ಭಾರತದ ಹಲವು ಕಡೆ ಸ್ಫೋಟಕ ದಾಳಿಯ ಹಿಂದಿದ್ದ ಉಗ್ರಗಾಮಿಯನ್ನ ಭರ್ತಿ 30 ವರ್ಷಗಳ ಬಳಿಕ ಈಗ ಹಿಡಿಯಲಾಗಿದೆ. ತಮಿಳುನಾಡಿನ ನಾಗೂರು ನಿವಾಸಿ 60 ವರ್ಷದ ಅಬುಬಕರ್ ಸಿದ್ದಿಕಿ ಅಂತ ಗುರುತಿಸಲಾಗಿದೆ. ಇವಾಗ 60 ವರ್ಷ ಆಗಿದೆ. ತಮಿಳುನಾಡಿನ ಅನ್ನಮಯ್ಯ ಜಿಲ್ಲೆಯಲ್ಲಿ ಈ ಉಗ್ರನನ್ನ ಹಿಡಿದು ಹಾಕಲಾಗಿದೆ. ಈತ 2011ರಲ್ಲಿ ಮದುರೈನಲ್ಲಿ ಮಾಜಿ ಉಪಪ್ರಧಾನಿ LK ಅಡ್ವಾಣಿ ಅವರ ರಥಯಾತ್ರೆ ವೇಳೆ ರಥಯಾತ್ರೆ ಮಾರ್ಗದಲ್ಲಿ ಸ್ಫೋಟಕ ಇರಿಸಿ ಸ್ಫೋಟಿಸೋಕೆ ಪ್ರಯತ್ನ ಪಟ್ಟಿದ್ದ. ಅಲ್ಲದೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ ಬಿಜೆಪಿ ಕಚೇರಿ ಮುಂದೆ 2013ರಲ್ಲಿ ಏನು ಸ್ಫೋಟ ನಡೆದಿತ್ತು, ಅದರಲ್ಲೂ ಕೂಡ ಈತನೇ ಮುಖ್ಯ ರೂವಾರಿ. ಈ ದಾಳಿಯಲ್ಲಿ 13 ಜನ ಗಾಯಗೊಂಡಿದ್ರು. ಅಲ್ಲದೆ ಚೆನ್ನೈ, ಕೇರಳ ಸೇರಿ ಹಲವು ಕಡೆ ಸ್ಫೋಟ ಪ್ರಕರಣಗಳಲ್ಲಿ ಭಾಗಿಯಾಗಿ ತಲೆಮರೆಸಿಕೊಂಡಿದ್ದ. ಈತನನ್ನೀಗ ತಮಿಳುನಾಡಿನ ಭಯೋತ್ಪಾದನಾ ನಿಗ್ರಹ ದಳದ ಅಧಿಕಾರಿಗಳು ಬಂಧಿಸಿದ್ದಾರೆ. ಇದೇ ವೇಳೆ ಈತನ ಸಹಚರ ಮಹಮ್ಮದ್ ಅಲಿ ಅನ್ನೋನನ್ನ ಕೂಡ ಬಂಧಿಸಲಾಗಿದೆ. ರಾಜ್ಯ ಸರ್ಕಾರ ಬೈಕ್ ಟ್ಯಾಕ್ಸಿಗೆ ನಿಷೇಧ ಹೇರಿ ಭಾರೀ ಪ್ರತಿಭಟನೆ ಮಾಡ್ತಿರೋ ಹೊತ್ತಲ್ಲಿ ಬೈಕ್ ಟ್ಯಾಕ್ಸಿಗೆ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. ಮಾರ್ಗಸೂಚಿ ಕೂಡ ಬಿಡುಗಡೆ ಮಾಡಿದೆ. ಸ್ವಂತ ಖಾಸಗಿ ಬೈಕ್ ಬಳಸಿಕೊಂಡು ಅಗ್ರಿಗೇಟರ್ ಸೇವೆಗಳನ್ನ ಒದಗಿಸಬಹುದು. ಆದ್ರೆ ಆಯಾ ರಾಜ್ಯ ಸರ್ಕಾರದ ಅನುಮತಿ ಕಡ್ಡಾಯ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ರಾಜ್ಯ ಸರ್ಕಾರಗಳು ಖಾಸಗಿ ಬೈಕ್ಗಳನ್ನ ಪ್ರಯಾಣಿಕರ ಸಂಚಾರಕ್ಕೆ ಬಳಸೋಕೆ ಅಗ್ರಿಗೇಟರ್ಗಳಿಗೆ ಅನುಮತಿ ಕೊಡಬಹುದು. ಇದರ ಅಡಿಯಲ್ಲಿ ಅಗ್ರಿಗೇಟರ್ಗಳಿಗೆ ದೈನಂದಿನ ವಾರದ 15 ದಿನದ ಅನುಮತಿಗಾಗಿ ಸರ್ಕಾರ ಶುಲ್ಕ ಹಾಕಬಹುದು. ಇದರಿಂದ ಸಂಚಾರ ದಟ್ಟಣೆ, ಮಾಲಿನ್ಯ ನಿಯಂತ್ರಣ, ಕೈಗೆಟುಕೋ ದರದ ಪ್ರಯಾಣ, ಸ್ಥಳೀಯ ಸಾರಿಗೆ ಅಭಿವೃದ್ಧಿ ಮತ್ತು ಅವರ ಜೀವನ ರೂಪಿಸೋಕೆ ಒಂದಷ್ಟು ಜನಕ್ಕೆ ಅವಕಾಶ ಸಿಗುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಮತ್ತೊಂದು ಕಡೆ ಓಲಾ, ಊಬರ್, ರ್ಯಾಪಿಡೋ ಗ್ರಾಹಕರ ಜೇಬಿಗೆ ಕತ್ತರಿನೂ ಬೀಳಬಹುದು. ಯಾಕಂದ್ರೆ ಕ್ಯಾಬ್ ಅಗ್ರಿಗೇಟರ್ಗಳಿಗೆ ಪೀಕ್ ಅವರ್ ನಲ್ಲಿ ತುಂಬಾ ಡಿಮಾಂಡ್ ಇದ್ದಾಗ ಡಬಲ್ ಚಾರ್ಜ್ ವಿಧಿಸೋಕು ಕೇಂದ್ರ ಸರ್ಕಾರ ಒಪ್ಪಿಗೆ ಸೂಚಿಸಿದೆ. ಮೂಲ ಬೆಲೆಗಿಂತ ಬೇಸ್ ಫೇರ್ಗಿಂತ ಡಬಲ್ ಚಾರ್ಜ್ ಅಂದ್ರೆ ಸರ್ ಚಾರ್ಜ್ ವಿಧಿಸಬಹುದು. ಡಿಮಾಂಡ್ಗೆ ಅನುಸಾರವಾಗಿ ಈ ರೀತಿ ಪ್ರೈಸಸ್ ನ ಅಡ್ಜಸ್ಟ್ ಮಾಡಬಹುದು ಅಂತ ಸಾರಿಗೆ ಇಲಾಖೆ ಅನುಮತಿ ಕೊಟ್ಟಿದೆ. ಇವರಿಗೆ ಕ್ಯಾಬ್ ಅಗ್ರಿಗೇಟರ್ಗಳು ಪೀಕ್ ಅವರ್ಗಳಲ್ಲಿ ಸರ್ಚಾರ್ಜ್ ಬೆಲೆ ಮೂಲ ದರಕ್ಕಿಂತ 1.5 ಪಟ್ಟು ಹೆಚ್ಚು ವಿಧಿಸ್ತಾ ಇದ್ರು, 1.5. ಸೊ ಮಾರ್ಗಸೂಚಿ ಪ್ರಕಾರ 2 ಪಟ್ಟು ತನಕಲೂ ವಿಧಿಸಲಿಕ್ಕೆ ಅವಕಾಶ ಸಿಗುತ್ತೆ. ಮುಂದಿನ 3 ತಿಂಗಳ ಒಳಗೆ ಹೊಸ ಮಾರ್ಗಸೂಚಿ ಜಾರಿಗೆ ತರೋಕೆ ರಾಜ್ಯಗಳಿಗೆ ಸೂಚಿಸಲಾಗಿದೆ. ಇದರೊಂದಿಗೆ ಕ್ಯಾಬ್ ಡ್ರೈವರ್ ನಿರ್ದಿಷ್ಟ ಕಾರಣವಿಲ್ಲದೆ ರೈಡ್ ಅನ್ನ ರದ್ದುಗೊಳಿಸಿದ್ರೆ ಪ್ರಯಾಣ ದರದ 10% ದಂಡ ವಿಧಿಸಬಹುದಾಗಿದೆ. ಡ್ರೈವರ್ಗೆ ಕಾರಣ ಕೊಡದೆ ಕ್ಯಾನ್ಸಲ್ ಮಾಡಿದ್ರೆ. ಆದ್ರೆ ದಂಡ 100 ರೂಪಾಯಿ ಮೀರೋ ಹಾಗಿಲ್ಲ. ಈ ದಂಡ ಚಾಲಕ ಮತ್ತು ಅಗ್ರಿಗೇಟರ್ ಕಂಪನಿ ನಡುವೆ ಡಿವೈಡ್ ಆಗುತ್ತೆ. ಅದೇ ರೀತಿ ಪ್ರಯಾಣಿಕರು ಬುಕಿಂಗ್ ಕ್ಯಾನ್ಸಲ್ ಮಾಡಿದ್ರು ಇದೇ ರೀತಿ ಶುಲ್ಕವನ್ನ ಕಲೆಕ್ಟ್ ಮಾಡಲಾಗುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಓವರ್ ಆಲ್ ಈ ಟ್ಯಾಕ್ಸಿ ಆಪ್ಗಳ ಮೂಲಕ ಬುಕ್ ಮಾಡ್ಕೊಂಡು ಹೋಗೋದು ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಿಯಮಾವಳಿಗಳನ್ನ ರೂಪಿಸೋ ಕೆಲಸ ಈಗ ಆಗಿದೆ. ಏನೋ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಣ ದುರ್ಬಳಕೆಗೆ ಸಂಬಂಧ ರಾಜ್ಯ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ. ಈ ಪ್ರಕರಣವನ್ನ ಹೈಕೋರ್ಟ್ ಸಿಬಿಐ ತನಿಖೆಗೆ ವಹಿಸಿ ಆದೇಶ ಪ್ರಕಟಿಸಿದೆ. ಅಂದಹಾಗೆ ಈ ನಿಗಮದ ಹಣವನ್ನ ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ ಹಾಲಿ ಶಾಸಕ ನಾಗೇಂದ್ರ, ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಲೋಕಸಭಾ ಚುನಾವಣೆಗೆ ದುರ್ಬಳಕೆ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದೆ. SIT ತನಿಖೆ ಮಾಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ SIT ತನಿಖೆ ನಡೆಸಿತ್ತು. ಕ್ಲೀನ್ ಚಿಟ್ ಕೂಡ ಇದರಲ್ಲಿ ಕೊಡಲಾಗಿತ್ತು. ಆದ್ರೆ ಈಗ ಹೈಕೋರ್ಟ್ ಈ ಕೇಸನ್ನ ಸಿಬಿಐ ಕೊಟ್ಟಿದೆ. ಏನೋ ಕರ್ನಾಟಕದಲ್ಲಿ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಬೇಗಾರೋನ ಕಡೆ ಅತಿ ಹೆಚ್ಚು 113.5 ಮಿಲಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಯಲ್ಲಿ ಕರ್ನಾಟಕದ ಬೆಳಗಾವಿ, ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ಕೊಡಗು, ಚಿಕ್ಕಮಗಳೂರು ಹಾಗೂ ಹಾಸನ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಹಾಗೆ ಬೆಂಗಳೂರು ಸೇರಿದ ಹಾಗೆ ಇನ್ನುಳಿದ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವುದು. ಮತ್ತೊಂದು ಕಡೆ ಹಿಮಾಚಲ ಪ್ರದೇಶದಲ್ಲಿ ಭೂಕುಸಿತ ಮತ್ತು ಪ್ರವಾಹ ಪರಿಸ್ಥಿತಿ ಮುಂದುವರೆದಿದೆ. ಪರಿಣಾಮ ಇದುವರೆಗೂ ಕನಿಷ್ಠ 51 ಜನರ ಪ್ರಾಣ ಹೋಗಿದೆ, 103 ಜನ ಗಾಯಗೊಂಡಿದ್ದಾರೆ. ಅಲ್ಲದೆ 22 ಮಂದಿ ನಾಪತ್ತೆಯಾಗಿದ್ದಾರೆ. ಸುಮಾರು 300 ಕೋಟಿ ರೂಪಾಯಿ ಮೌಲ್ಯದ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿಯಾಗಿದೆ. ಹಿಮಾಚಲ ಪ್ರದೇಶದ 12 ಜಿಲ್ಲೆಗಳಲ್ಲಿ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ ಅಂತ ಅಲ್ಲಿನ ಸರ್ಕಾರ ಹೇಳಿದೆ. ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ವಿಚಾರ ತೀವ್ರ ಚರ್ಚೆಗೀಡಾಗ್ತಿರೋ ಹೊತ್ತಲ್ಲಿ ಖುದ್ದು ಸಿಎಂ ಸಿದ್ದರಾಮಯ್ಯ ಹೊಸ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 5 ವರ್ಷ ನಾನೇ ಸಿಎಂ, ನಿಮಗೆ ಯಾಕೆ ಅನುಮಾನ ಅಂತ ಕೇಳಿದ್ದಾರೆ. ಇದಕ್ಕೆ ಪ್ರಶ್ನೆ ಮಾಡಿದಾಗ DK ಶಿವಕುಮಾರ್ ಅವರು, ನಮಗೆ ಬೇರೆ ಅವಕಾಶ ಏನಿದೆ, ನಾವು ನಮ್ಮ ಮುಖ್ಯಮಂತ್ರಿಗೆ ಸಪೋರ್ಟ್ ಮಾಡಲೇಬೇಕು, ಅವರ ಬೆನ್ನಿಗೆ ನಿಂತು ಸಹಕಾರ ಕೊಡ್ತೀವಿ, ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ, ಲಕ್ಷಾಂತರ ಕಾರ್ಯಕರ್ತರು ಪಕ್ಷವನ್ನ ಸಪೋರ್ಟ್ ಮಾಡ್ತಾರೆ, ನನ್ನಂತೆ 100 ಜನ ಶ್ರಮವಹಿಸಿ ದುಡಿದಿದ್ದಾರೆ ಅಂತ DK ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಇತ್ತೀಚೆಗೆ ಬೆಳಗಾವಿಯಲ್ಲಿ ನಡೆದ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಸಿಎಂರಿಂದ ಅಪಮಾನಕ್ಕೊಳಗಾದ ಧಾರವಾಡ ಜಿಲ್ಲೆ ಹೆಚ್ಚುವರಿ SP ನಾರಾಯಣ ಭರಮನಿ ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದಾರೆ. ಸ್ವಯಂ ನಿವೃತ್ತಿ ಕೋರಿ 2 ಪುಟಗಳ ಪತ್ರವನ್ನು ಬರೆದಿದ್ದಾರೆ. ಇದರಿಂದ ರಾಜ್ಯ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯಗೆ ಮುಜುಗರ ಆಗೋ ಸಾಧ್ಯತೆ ಇರೋದ್ರಿಂದ ಹಿರಿಯ ಅಧಿಕಾರಿಗಳು ಭರಮನಿಯವರ ಮನವೊಲಿಕೆಗೆ ಭರಪೂರ ಪ್ರಯತ್ನ ನಡೆಸ್ತಾ ಇದ್ದಾರೆ ಅನ್ನೋ ವರದಿಗಳು ಬರ್ತಾ ಇದ್ದಾವೆ. ಅಂದಹಾಗೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಮೀಟಿಂಗ್ ವೇಳೆ ಸಿಎಂ ಭಾಷಣದ ವೇಳೆ ಬಿಜೆಪಿ ಕಾರ್ಯಕರ್ತರು ಕಪ್ಪು ಬಾವುಟವನ್ನು ತೋರಿಸಿ ಪ್ರತಿಭಟಿಸಿದರು. ಇದರಿಂದ ರೊಚ್ಚಿಗೆದ್ದಿದ್ದ ಸಿಎಂ ಸಿದ್ದರಾಮಯ್ಯ ವೇದಿಕೆ ಮೇಲೆ ಕರೆದು ನಾರಾಯಣ ಭರಮನಿ ಅವರ ಮೇಲೆ ಕೈ ಎತ್ತಿದ್ರು. ಇದರಿಂದ ಬೇಸರಗೊಂಡು ನಿವೃತ್ತಿಗೆ ಮುಂದಾಗಿದ್ದಾರೆ ಅಂತ ಈಗ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಇನ್ಫೋಸಿಸ್ ಕ್ಯಾಂಪಸ್ನಲ್ಲಿ ಸ್ವಪ್ನಿಲ್ ನಾಗೇಶ್ ಅನ್ನೋ ಉದ್ಯೋಗಿಯೊಬ್ಬನನ್ನ ಬಂಧಿಸಲಾಗಿದೆ.
ಶೌಚಾಲಯದಲ್ಲಿ ಮಹಿಳಾ ಉದ್ಯೋಗಿಗಳ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದಾಗೆ ಈತನ ಮೇಲೆ ಆರೋಪ ಕೇಳಿಬಂದಿದೆ. ಈತ ತನ್ನ ಫೋನ್ನಲ್ಲಿ ಸುಮಾರು 30ಕ್ಕೂ ಅಧಿಕ ಮಹಿಳೆಯರ ವಿಡಿಯೋಗಳನ್ನು ರೆಕಾರ್ಡ್ ಮಾಡ್ಕೊಂಡಿದ್ದ ಅಂತ ಗೊತ್ತಾಗಿದೆ. IT ಕಂಪನಿ ಕೆಲಸ ಮಾಡ್ತಿದ್ದಂಥ ಮನುಷ್ಯ. ಏನೋ ಗುಜರಾತ್ನ ವಕೀಲರೊಬ್ಬರು ವರ್ಚುವಲ್ ವಿಚಾರಣೆ ವೇಳೆ ಒಂದು ಕೈಯಲ್ಲಿ ಬೀರ್ ರೀತಿ ಕಾಣೋ ಪಾನೀಯವನ್ನ ಕುಡಿತ ಮತ್ತೊಂದು ಕೈಯಲ್ಲಿ ಫೋನ್ನಲ್ಲಿ ಮಾತನಾಡುತ್ತಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಇದನ್ನು ನೋಡಿ ಗಾಬರಿಯಾಗಿರೋ ಗುಜರಾತ್ ಹೈಕೋರ್ಟ್ ಈ ವಕೀಲರ ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ. ವಕೀಲರಿಗೆ ನೋಟಿಸ್ ಕಳಿಸಿ ಮುಂದಿನ ವರ್ಚುವಲ್ ವಿಚಾರಣೆಗೆ ಹಾಜರಾಗದಂತೆ ನಿರ್ಬಂಧಿಸಲಾಗಿದೆ. ಆದರೆ ಲಾಯರಿಗೆ ಕೇಳ್ತಾರೆ, ಇದು ಬೀರ್ ಅಂತಾನೆ ನಿಮಗೆ ಹೆಂಗೆ ಗೊತ್ತು? ಈ ಕಲರ್ದು ಇನ್ನೂ ಸುಮಾರು ಲಿಕ್ವಿಡ್ಸ್ ಬರ್ತವೆ ಅಲ್ವಾ, ಈ ಕಲರ್ದು ಬೀರ್ ಕಲರ್ದು, ಅದರಲ್ಲಿ ಯಾವ್ದು ಬೇಕಾದರೂ ಆಗಿರ್ಬೋದಲ್ಲ. ಬೇರೆ ಆದರೂ ನಾನ್ ಆಲ್ಕೋಹಾಲಿಕ್ ಬೀರ್ ಕೂಡ ಬಂದಿದ್ದಾವೆ, ಅಥವಾ ಯಾವುದಾದ್ರೂ ಕೊಂಬುಚ್ಚಾ ಥರದ ಜ್ಯೂಸ್ ಕೂಡ ಆಗಿರಬಹುದಲ್ವಾ. ಬೀರೆ ಅಂತ ಹೆಂಗೆ ಹೇಳ್ತೀರಿ ಅಂತ ಹೇಳಿ ಲಾ ಪಾಯಿಂಟ್ ಹಾಕೋದಂತೂ ಗ್ಯಾರಂಟಿ ಈ ಅಜ್ಜ. ಭಾರತ ಮತ್ತು ಇಂಗ್ಲೆಂಡ್ ಮಧ್ಯೆ ಬರ್ಮಿಂಗ್ ಹ್ಯಾಮ್ನಲ್ಲಿ 2ನೇ ಟೆಸ್ಟ್ ಶುರುವಾಗಿದೆ. ಟಾಸ್ ಗೆದ್ದ ಇಂಗ್ಲೆಂಡ್ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ಮೊದಲ ಪಂದ್ಯದಲ್ಲಿ ಆಡಿದ್ದ ಬೂಮ್ರಾ, ಶಾರ್ದುಲ್ ಠಾಕೂರ್, ಸಾಯಿ ಸುದರ್ಶನ್ ಆಡ್ತಾ ಇಲ್ಲ. ಸಾಯಿ ಸುದರ್ಶನ್ ಮತ್ತು ಶಾರ್ದುಲ್ ಠಾಕೂರ್ ಡ್ರಾಪ್. ಬೂಮ್ರಾ ಅವರಿಗೆ ರೆಸ್ಟ್ ಕೊಡಕ್ಕೆ ಅವ್ರು ಆಡದೆ 5ರಲ್ಲಿ 3 ಮ್ಯಾಚ್ ಅಂತ ಮುಂಚೆನೆ ಡಿಸೈಡ್ ಆಗಿತ್ತು. ಅವ್ರ ಬದಲಿಗೆ ನಿತೀಶ್ ಕುಮಾರ್ ರೆಡ್ಡಿ, ವಾಷಿಂಗ್ಟನ್ ಸುಂದರ್ ಹಾಗೂ ಆಕಾಶ್ ದೀಪ್ಗೆ ಸ್ಥಾನ ಕೊಡಲಾಗಿದೆ. ಇನ್ನು ಬ್ಯಾಟಿಂಗ್ ಶುರು ಮಾಡಿದ ಟೀಮ್ ಇಂಡಿಯಾದ ಸ್ಕೋರ್ ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ವೇಳೆ ಈ ರೀತಿಯಾಗಿತ್ತು. ಇನ್ನು ಷೇರುಪೇಟೆ ವಿಚಾರಕ್ಕೆ ಬಂದರೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 287 ಪಾಯಿಂಟ್ಸ್ ಬಿದ್ದು 83,409ಕ್ಕೆ ಇಳಿಕೆಯಾಗಿದೆ. ನಿಫ್ಟಿ 88 ಪಾಯಿಂಟ್ಸ್ ಕುಸಿದು 25,453ಕ್ಕೆ ರೀಚ್ ಆಗಿದೆ. ಭಾರತ ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದ ಕುರಿತು ಇನ್ನೂ ಸ್ಪಷ್ಟ ಮಾಹಿತಿ ಸಿಗದೆ ಟ್ಯಾರಿಫ್ ಡೆಡ್ಲೈನ್ ಕೂಡ ಹತ್ತಿರ ಆಗ್ತಾ ಇದ್ದು ಹೂಡಿಕೆದಾರರು ಕೇರ್ಫುಲ್ ಆಗಿ ವಹಿವಾಟು ಮಾಡಿದ್ದಾರೆ. ಅತ್ತ ರಷ್ಯಾದಿಂದ ಆಯಿಲ್ ತರಿಸಿಕೊಳ್ಳೋ ಭಾರತ, ಚೀನಾ ಇಂತಹ ರಾಷ್ಟ್ರಗಳ ಮೇಲೆ 500% ಟ್ಯಾರಿಫ್ ಹೇರೋ ಬಿಲ್ ಅನ್ನು ಅಮೆರಿಕದ ಸಂಸತ್ನಲ್ಲಿ ಪರಿಚಯಿಸಲಾಗಿತ್ತು. ಈ ಕುರಿತು ರಿಪಬ್ಲಿಕನ್ ಪಾರ್ಟಿಯ ಲಿಂಡ್ಸೆ ಗ್ರಹಾಮ್ ಹೇಳಿಕೊಂಡಿದ್ರು. ಇದರಿಂದಲೂ ಕೂಡ ಭಾರತದ ಮಾರ್ಕೆಟ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ. ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಕಂಪನಿಗಳು ಕೂಡ ಲಾಸ್ ಮಾಡಿಕೊಂಡಿವೆ. ಶ್ರೀರಾಮ್ ಫಿನಾನ್ಸ್, ಬಜಾಜ್ ಫಿನ್ಸರ್ವ್, ಇಂಡಸ್ಇಂಡ್ ಬ್ಯಾಂಕ್, ಬಜಾಜ್ ಫಿನಾನ್ಸ್, L&T ಕೆಂಪು ಪಟ್ಟಿಯಲ್ಲಿ ಕಂಡವು. ಅದೇ ರೀತಿ ಟಾಟಾ ಸ್ಟೀಲ್, JSW ಸ್ಟೀಲ್, ಅಲ್ಟ್ರಾಟೆಕ್ ಸಿಮೆಂಟ್, ಮಾರುತಿ ಸುಜುಕಿ, ಹೀರೋ ಮೋಟೋಕಾರ್ಪ್ ಗ್ರೀನ್ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 9 ಪೈಸೆ ಕುಸಿದು ₹85.68 ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹50 ಹೆಚ್ಚಾಗಿ ₹97,480 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹40 ಹೆಚ್ಚಾಗಿ ₹89,290 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ ₹275 ಕಮ್ಮಿಯಾಗಿ ₹1,06,688 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.